ಬೆಂಗಳೂರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ದೊಡ್ಡಬಿದರಕಲ್ ವಾರ್ಡ್ ವ್ಯಾಪ್ತಿಯ ರೆಡ್ಡಿಕಟ್ಟೆ ಬಡಾವಣೆಯಲ್ಲಿ ಕಸ್ತೂರಿ ಅಸೋಸಿಯೇಷನ್ ವತಿಯಿಂದ ಕಸ್ತೂರಿ ಕರಗ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳಿಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಅವರು ಚಾಲನೆ ನೀಡಿ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. 25 ಮುಖ್ಯ ಜೀದಿಗಳಿಗೆ ನಾಮಫಲಕ ಹಾಗೂ ದೊಡ್ಡಬಿದರಕಲ್ಲು 4 ಬಡಾವಣೆಗಳು ಮುನಿಸ್ವಾಮಪ್ಪ, ಮುನೇಶ್ವರ, ಅಂದಾನಪ್ಪ ಹಾಗೂ ಮೈಸೂರು ಲ್ಯಾಂಬ್ಸ್ ಬಡಾವಣೆಯ ಎಲ್ಲ ಮನೆಗಳಿಗೆ ಸೀರಿಯಲ್ ನಂಬರ್ ಹಾಗೂ BWSSB 40 ಅಡಿ ರೋಡ್ ಹತ್ತಿರ ಶ್ರೀ ದೊಡ್ಡ ಮುನೇಶ್ವರ ಮಿನಿ ಬಸ್ ಸ್ಟ್ಯಾಂಡ್ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕಸ್ತೂರಿ ಅಸೋಸಿಯೇಷನ್ನ ಅಧ್ಯಕ್ಷರಾದ ಕಸ್ತೂರಿ ಮಂಜು, SR ದೇವರಾಜ್, ಸುರೇಶ್, ರಘು, ಶಿವನಂಜಪ್ಪ, ವಾರ್ಡ್ ಅಧ್ಯಕ್ಷರಾದ ನಿಖಿತ್ ಗೌಡ್ರು, ಅಂದ್ರಹಳ್ಳಿ ನಾಗರಾಜ್, ಕರಿಹೋಬನಹಳ್ಳಿ ದೇವರಾಜ್, ಮರಿಗೌಡ್ರು, ಪರಶುರಾಮ್, ಶಿವಕುಮಾರ್, ಪರಮೇಶ್ ಕುಮಾರ್, ಅನಿತಾ ಮಂಜುನಾಥ್, ಚಂದ್ರಶೇಖರ್, ಶೀಲಾ, ಕಮಲಮ್ಮ, ಜಯಲಕ್ಷ್ಮಮ್ಮ, ಹೇಮಾ, ಲಕ್ಷ್ಮೀಪತಿ ಮತ್ತು ಸದಸ್ಯರಾದ ಪ್ರವೀಣ್ ಕುಮಾರ್, ಕಿಶೋರ್, ಹರೀಶ್ ಹಾಗೂ ಸಂಘದ ಎಲ್ಲ ಸದಸ್ಯರು ಮತ್ತಿತರರು ಉಪಸ್ಥಿತರಿದ್ದರು. ಇದೇ ವೇಳೆ ಸಾರ್ವಜನಿಕರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ ಇವತ್ತೆಲ್ಲ ಕಡೆ. ನಮಗೂ ಕೂಡ ಗಣೇಶ ರಾಜ್ಯೋತ್ಸವದ ಮತ್ತೆ 76ನೇ ವರ್ಷ ಗಣರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಮ್ಮ ಲೇಔಟ್ನವರು, ಅಪಾರ್ಟ್ಮೆಂಟ್ಸ್ನವರು ಕಂಪಲ್ಸರಿಯಾಗಿ August 15 ಮತ್ತು ರಿಪಬ್ಲಿಕ್ ಡೇ 2 ಫಂಕ್ಷನ್ನು ಕೂಡ ಮಾಡ್ತಾರೆ. ಇನ್ನು ಕೆಲವರು ರಾಜ್ಯೋತ್ಸವ ಕಾರ್ಯಕ್ರಮ, ಇನ್ನು ಕೆಲವರು ಹೊಸ ವರ್ಷದ ಕಾರ್ಯಕ್ರಮ, ಹೀಗೆ ಒಂದಲ್ಲ ಒಂದು ಹಲವಾರು ಕಾರ್ಯಕ್ರಮಗಳನ್ನು ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾರೆ. ಇವತ್ತು ಗಣರಾಜ್ಯೋತ್ಸವವನ್ನು ಸಾಯಂಕಾಲ ಬೇರೆ ಬೇರೆ ಮನೋರಂಜನಾ ಕಾರ್ಯಕ್ರಮ ಮಾಡ್ತಾರೆ. ಕಸ್ತೂರಿ ಮಂಜು ಇವತ್ತು ಅನೇಕ ಕಾರ್ಯಕ್ರಮಗಳನ್ನು, ದೇವ್ರ ಕಾರ್ಯಕ್ರಮವನ್ನು, ಸಾರ್ವಜನಿಕರ ಸಮಾಜ ಸೇವೆ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಘೋಷಣೆ ಮಾಡ್ತಾ ಇದ್ದಾರೆ. ಅವರ ಎಲ್ಲ ಘೋಷಣೆಗೆ ನಾವು ಕೂಡ ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ. ನಾವು ಅದೇ ಥರ ಪ್ರೀತಿಯನ್ನು ಉಳಿಸ್ಕೋಬೇಕಾಗ್ತದೆ. ರಾಜಕಾರಣದಲ್ಲಿ ಒಂದು ನಂಬಿಕೆ ಮುಖ್ಯ. ರಾಜಕಾರಣ ಮಾಡ್ತಕ್ಕಂಥದ್ದು ಅನೇಕ ವಿಷಯಗಳು ಇರ್ತವೆ. ಯಾವತ್ತು ಒಂದೇ ಇದರಲ್ಲಿ ಹೋಗ್ತಾ ಇದ್ದರೆ ಅವರು ಈ ಭಾಗದಲ್ಲಿ ಅನೇಕ ಕಾರ್ಯಕ್ರಮಗಳು, ಇದು ಸಮಾಜ ಸೇವೆ ಬೇಕಾದಷ್ಟು, ಈಗ ಮನೆಗೆ ನಂಬರ್ ಕೊಡ್ತಕ್ಕಂಥದ್ದು, ಬಡಾವಣೆ ಹೆಸರನ್ನು ಹಾಕ್ತಕ್ಕಂಥದ್ದು, ನೇಟ್ ಪ್ಲೇಟ್ ಮಾಡ್ತಕ್ಕಂಥದ್ದು, ಈ ಥರ ಎಲ್ಲ ಜನ ಉಪಯೋಗ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾರೆ. ಅದನ್ನು ಅವರು ಕೂಡ ನೆನೆಸ್ಕೋತಾರೆ, ಮಂಜು ಈ ಥರ ಮಾಡ್ತಿದ್ದ ಅಂತ. ದೇವರ ಕಾರ್ಯಕ್ರಮವನ್ನು ಕೂಡ ಹೇಳ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಹೆಚ್ಚಿನ ತಾಯಿ ಚಾಮುಂಡಿ ಮಂಜುಗೆ ಇದೆಲ್ಲ ಮಾಡ್ತಕ್ಕಂಥ ದೇವ್ರ ಕಾರ್ಯ, ಸಮಾಜ ಸೇವೆ, ಆಯುಷು, ಆರೋಗ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಲಿ. ಇವತ್ತು ನಮ್ಮ ಏನು ಮುನ್ಸಮ್ಮಪ್ಪ ಬಡಾವಣೆ, ಮುನೇಶ್ವರ ಬಡಾವಣೆ, ಅಂದಾನಪ್ಪ ಬಡಾವಣೆ ಹಾಗೂ ಮೈಸೂರು ಬಡಾವಣೆ, ಈ ಸುತ್ತಮುತ್ತ ಎಲ್ಲ ಜನತೆಯ ಪರವಾಗಿ ನಾವು ಈ ಒಂದು ಕಸ್ತೂರಿ ಕರಗ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ. ಇದು ಹಲವಾರು ವರ್ಷಗಳಿಂದ ನಾವು ಕಾರ್ಯಕ್ರಮ ನಡೆಸ್ಕೊಂಬಂದಿದ್ದೀವಿ. ಇದು 11ನೇ ವರ್ಷ ಕಾರ್ಯಕ್ರಮ. ಇದು ಈ ಸಲ ನಾವು ಈಗ ಅಣ್ಣಮ್ಮ ದೇವಿಯ ಜೊತೆಗೆ ನಾವೊಂದು ಹಲವಾರು ಯೋಜನೆಗಳನ್ನ ನಾವು ರೂಪಿಸಿದ್ದೀವಿ. ಏನು ಅಂದರೆ, ಮೊದಲನೇದಾಗಿ ರೋಡ್ಗಳಿಗೆ ಒಂದು ಬೋರ್ಡ್ ಹಾಕಿರೋ ನಾಮಫಲಕ, 1ನೇ ಅಡ್ಡ ರಸ್ತೆ, 2ನೇ ಮುಖ್ಯ ರಸ್ತೆ ಅಂತ ಹೇಳಿ ಈ ಒಂದು 25 ಮುಖ್ಯ ಬೀದಿಗಳಿಗೆ ನಾವು ನಾಮಫಲಕವನ್ನು ಅಳವಡಿಸ್ತಾ ಇದ್ದೀವಿ. ಹಾಗೆ ಮನೆಗಳಿಗೆ ಒಂದು ಸೀರಿಯಲ್ನ ನಂಬರ್ನ ಕೊಡ್ತಾಯಿದ್ದೀವಿ. ಏಕೆಂದರೆ ನಮ್ಮ ಬಡಾವಣೆಯಲ್ಲಿ ಒಂದು 3-4 ಬಡಾವಣೆ ಇರೋದ್ರಿಂದ ಒಂದು ನಂಬರ್ ಸೀರಿಯಲ್ ಆಗಿ ಒಂದು ಅಡ್ರೆಸ್ಗೆ
ಒಂದು ಅನುಕೂಲ ಆಗಲಿ ಅಂತ ಹೇಳಿ ಸೀರಿಯಲಾಗೆ ನಂಬರ್ ಕೊಡ್ತಾಯಿದ್ದೀವಿ. 1ರಿಂದ 500 ಅಂತ ಒಂದೊಂದು ಬಡಾವಣೆಗೆ ನಾವು ಮಾಡಿದ್ದೀವಿ. ಅದು ಎಲ್ಲ ಬಡಾವಣೆಗಳಿಗೂ ಆ ಥರ ಮಾಡಿ ಎಷ್ಟು ಮನೆಗಳಿಗೆ ಬರ್ತಾವೋ ನಾವು ಸೀರಿಯಲಾಗಿ ಕೊಡ್ತೀವಿ ಆ ರೋಡ್ಗೆ. ಹಾಗೆ ಒಂದು ಶಾಸಕರದ್ದು ನಮ್ಮದು ಮಾಹಿತಿ ಸಿಗಬೇಕು ಅನ್ನೋದಕ್ಕೆ ಒಂದು ಫೋನ್ ನಂಬರ್ ಕೂಡ ಅವ್ರದ್ದು ಒಂದು ನಮ್ಮ ಶಾಸಕರು ನಮ್ಮ ಎಮ್ಮೆ ಅಂತ ಹೇಳಿ ಅವ್ರದ್ದು ಒಂದು ನಾವು ಭಾವಚಿತ್ರ ಜೊತೆಗೆ ಒಂದು ಫೋನ್ ನಂಬರ್ನ ನಾವು ಅಳವಡಿಸ್ತಾ ಇದ್ದೀವಿ. ಹಾಗೆ ಒಂದು ಕೆಳಗಡೆ ಮೈಸೂರು ಬಡಾವಣೆಯಲ್ಲಿ ಒಂದು ಬಸ್ ಸ್ಟಾಪ್ನ ಕೂಡ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಅಲ್ಲಿ BWSSB ರೋಡು 40 ಅಡಿ ರೋಡನ್ನ ನಾವು ಹೋರಾಟ ಮಾಡಿ ಆ ರೋಡನ್ನ ನಾವು ಈ ದಿನ ನಮ್ಮ ತಿಪ್ಪೇನಹಳ್ಳಿ ಹಾಗೂ ನಮ್ಮ ಬಡಾವಣೆಯ ಎಲ್ಲ ಮುಖಂಡರುಗಳು ನಾವು ಸೇರಿ ಆ ರೋಡನ್ನ ನಮಗೆ ಶಾಸಕರ ಪರವಾಗಿ ಆ ರೋಡು ಇವತ್ತು ಲಭ್ಯವಾಗಿದೆ. ಅದಕ್ಕೋಸ್ಕರ ನಾನು ಧನ್ಯವಾದ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಒಗ್ಗೂಡಿ ನಾವು ಕೆಲಸವನ್ನು ಮಾಡಿದ್ದೀವಿ ಅಂತ ಹೇಳೋಕ್ಕೆ ನಮಗೆ ಒಂದು ಖುಷಿಯಾಗುತ್ತೆ. ನಮ್ಮ ಹಿರಿಯರು ಏನು ನಮ್ಮ ಸುರೇಶ್ ಅಣ್ಣರಾಗಿರ್ಬೋದು, ಇವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ SR ದೇವರಾಜ್ ನಮ್ಮ ಗೌರವ ಅಧ್ಯಕ್ಷರು ಎಲ್ಲ ಒಂದು ಸಂಘದಕ್ಕೆ ಅವರು ಬೆಂಬಲವನ್ನು ಕೊಡ್ತಾಯಿದ್ದಾರೆ. ಅವರ ಸಹಕಾರ ನಮಗೆ ಹೆಚ್ಚಿನ ರೀತಿಯಲ್ಲಿ ಇರೋದ್ರಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಬರ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮ ಇಲ್ಲಿ ಇಂಥರಂತಹ ಶಿವಕುಮಾರ್ ಸರ್ ಆಗಿರ್ಬೋದು, ಮರಿಗೌಡರು ಸರ್ ಆಗಿರ್ಬೋದು, ಪರಶುರಾಮ್ ಸರ್ ಆಗಿರ್ಬೋದು, ಇನ್ನು ಹಲವಾರು ನಮ್ಮ ಮುಖಂಡರುಗಳು ಇವತ್ತು ಬಂದು ಹೋಗಿದ್ದಾರೆ. ಅವ್ರಿಗೂ ಸುಧಾ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತಾ ಈ ಒಂದು ಸಂದರ್ಭದಲ್ಲಿ ಈ ಒಂದು ಅನ್ನದಾನ ಸಂತರ್ಪಣೆ ಏನು ಒಂದು ರಾಮ ಜನ್ಮಭೂಮಿ 1 ವರ್ಷ ಸ್ಥಾಪನೆ ಆಗಿ ಬಲರಾಮನ ಸ್ಥಾಪನೆ ಆಗಿತ್ತು. 1 ವರ್ಷದ ವಾರ್ಷಿಕೋತ್ಸವನ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಅನ್ನ ಸಂತರ್ಪಣೆನ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾವು 3 ನಗರ ದೇವತೆಗಳನ್ನು ಫೆಬ್ರವರಿ 14, 15, 16 ಇದು ಕಾರ್ಯಕ್ರಮನ ನಾವು ಇಲ್ಲಿ ನಡೆಸ್ಕೊಡ್ತಾಯಿದ್ದೀವಿ. 3 ದೇವತೆಗಳು ವಿಭಿನ್ನ ರೀತಿಯಲ್ಲಿ ಅಲಂಕಾರದೊಂದಿಗೆ ಅಣ್ಣಮ್ಮ ದೇವಿ ನಾಡದೇವತೆ ಚಾಮುಂಡಿ ಅಲಂಕಾರ, ಸರ್ಕಲ್ ಮಾರಮ್ಮ ಸರಸ್ವತಿ ಅಲಂಕಾರ ಹಾಗೂ ಬಂಡಿ ಮಕ್ಕಳಮ್ಮ ದುರ್ಗಾಮಾತೆ ಅಲಂಕಾರವನ್ನು ನಾವು ದೇವತೆಗಳಿಗೆ ಅಲಂಕರಿಸಿ ಜನಗಳಿಗೆ ಒಂದು ಆಶೀರ್ವಾದನ ಆ ದೇವತೆಗಳ ಮತ್ತು ಸಿಗಲಿ ಅಂತ ಹೇಳಿ ಈ ಒಂದು ವಿಭಿನ್ನ ರೀತಿಯಲ್ಲಿ ಈ ಸಲ ವಿಶೇಷ ಏನಂದರೆ ಕರಗ ಮಹೋತ್ಸವ. ಆ ಕರಗ ಜೊತೆಗೆ ನಮ್ಮ ಬಡಾವಣೆಯಲ್ಲಿ ಏನು ಆರತಿ ಬರ್ತೋ ಆ ಆರತಿ ಎಲ್ಲರೂ ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಆ ಕರಗ ಜೊತೆಗೆ ವಿಶೇಷ ಕಾರ್ಯಕ್ರಮ ಅಂತ ಹೇಳಿ ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಹಲವಾರು ವಿಭಿನ್ನ ಜಾನಪದ ಕಲಾ ತಂಡಗಳು ಇವೆಲ್ಲ ಒಗ್ಗೂಡ್ತವೆ. ಹಾಗೆ ಜಾತ್ರೆ ಮಹೋತ್ಸವ ಅಂತ ಹೇಳಿ ನಾವೊಂದು ಎಕ್ಸಿಬಿಷನ್ನ ವ್ಯವಸ್ಥೆ ಇದೆ. ಹಾಗೆ ಅವರೆಕಾಳು ಮೇಳ ಅಂತ ನಾವು ಮಾಡಿದ್ದೀವಿ. ಒಂದು ಫುಡ್ ಸ್ಟ್ರೀಟು ಕೂಡ ಇರುತ್ತೆ. ಹಾಗೆ ಜಾತ್ರಾ ಸ್ಟಾಲ್ಗಳು ಏನು ಮಕ್ಕಳಿಗೆ ಆಟ ಸಾಮಾನು ಆಗಿರ್ಬೋದು ಇವೆಲ್ಲ ತಗೊಳ್ಳೋದಕ್ಕೆ ವ್ಯವಸ್ಥೆ ಇರುತ್ತೆ ಅಂತ ಹೇಳಿ ವಿಭಿನ್ನ ರೀತಿಯಲ್ಲಿ ಒಂದು ಜಾನಪದ ಸೊಗಡು ಕಾರ್ಯಕ್ರಮ ಇದೆ. ಹಾಗೆ ಮಕ್ಕಳದು ನೃತ್ಯ ಪ್ರದರ್ಶನ ನಮ್ಮ ಬಡಾವಣೆ ಮಕ್ಕಳು ಕೂಡ ಇಂದನೂ ಇದೆ. ಹಾಗೆ ಇನ್ನು ಅನ್ನದಾನ ಒಂದು 3,000 ಜನಕ್ಕೆ ಒಂದು ಅನ್ನದಾನವನ್ನು ಕೂಡ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಇನ್ನೂ ಹಲವಾರು ಕಾರ್ಯಕ್ರಮಗಳು ನಾವು ಎಲ್ಲರೂ ಸೇರಿ ನಮ್ಮ ಬಡಾವಣೆಯಲ್ಲಿ ಇರುವಂಥ ಎಲ್ಲ ಮುಖಂಡರುಗಳು ಸೇರಿ ನಾವು ಈ ಕಾರ್ಯಕ್ರಮನ ಮಾಡೋದಕ್ಕೆ ಒಂದು ಮೀಟಿಂಗ್ನ ಮಾಡಿ ವ್ಯವಸ್ಥೆ ಮಾಡಿ ಈ ಒಂದು ಶಾಸಕರ ಮುಖಾಂತರ ಚಾಲನೆ ಕೊಡಬೇಕು ಅಂತ ಹೇಳಿ ಈ ದಿನ ನಾವೇನು ರಿಪಬ್ಲಿಕ್ ಡೇ ಒಂದು ಒಳ್ಳೆಯ ದಿನ ಅಂತ ಹೇಳಿ ಈ ಒಂದು ದಿನದಲ್ಲಿ ಒಂದು ಒಳ್ಳೆಯ ಕೆಲಸ ಆಗಲಿ ಅಂತ ಹೇಳಿ ಇದರ ಜೊತೆಗೆ ನಾವು ಈ ಒಂದು ಕಸ ಮುಕ್ತ ಬಡಾವಣೆ ಅಂತಲೂ ಒಂದು ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆಲ್ಲರೂ ನಾವು ಸಹಕಾರ ಮಾಡಬೇಕು. ನಾವೆಲ್ಲ ಸಹಕಾರ ಕೊಟ್ರೇ ಅದಾಗೋದು. ಕೇವಲ ಸರ್ಕಾರನ ನಾವು ನೆಚ್ಕೊಂಡ್ರೆ BBMP ನೆಚ್ಕೊಂಡ್ರೆ ನಾವು ಕೈ ಜೋಡಿಸ್ಬೇಕು ಅಂತ ಹೇಳಿ ನಾವು ಒಂದು 2-3 ಜಾಗನ ಮಾತ್ರ ನಾವು ಇಟ್ಕೊಂಡು ಎಲ್ಲಿ ಬೇಕಲ್ಲ ಹಾಕ್ದೇನೆ ಅದಕ್ಕೊಂದು ರೀತಿ ಇನ್ಮೇಲೆ ಯೋಜನೆ ತರಬೇಕು ಅಂತ ಹೇಳಿ ನಾವು ಇಲ್ಲಿರೋ ಸಂಘ ಸಂಸ್ಥೆಯವರೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದಕ್ಕೊಂದು ಕಾರ್ಯ ನಿರೂಪಿಸ್ತೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಇಷ್ಟೊತ್ತು ನಮಗೆ ಎಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನಮ್ಮ ಹೆಸರು ಇದೇ ಬಡಾವಣೆಯಲ್ಲಿ ಏನು ಹಲವಾರು ವರ್ಷಗಳಿಂದ ಕಾರ್ಯಕ್ರಮ ನಡೆಸ್ಕೊಂಬತ್ತಿರೋವಂಥ ಒಂದು ಚನ್ನಕೇನಪಳ್ಳಿ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಕಸ್ತೂರಿ ಅಸೋಸಿಯೇಷನ್ ಇದು ಒಂದು ನಾವು 2005ರಲ್ಲಿ ನಾವು ಈ ಸಂಘವನ್ನು ಸ್ಥಾಪನೆ ಮಾಡಿ ಇಲ್ಲಿಯ ತನಕ ನಾವು ಒಂದು ಸಂಘದ ಹೆಸರಲ್ಲಿ ಹಲವಾರು ಯೋಜನೆಗಳನ್ನ ನಾವು 3 ಬಾರಿ ಗಣೇಶೋತ್ಸವ, 3 ಬಾರಿ 2 ಬಾರಿ ಅಣ್ಣಮ್ಮ ಮಾಡಿ ಈ ಸಲ 3ನೇ ಬಾರಿ ಅಣ್ಣಮ್ಮನ ವಾರ್ಷಿಕೋತ್ಸವ ಮಾಡಿದ್ವಿ. ಹಾಗೆ ವಿಭಿನ್ನ ರೀತಿಯಲ್ಲಿ ಆದರ್ಶ ದಂಪತಿಗಳು ವರ್ಷ ಆಚರಣೆ ಈ ಥರ ವಿಭಿನ್ನ ರೀತಿಯಲ್ಲಿ ನಾವು ಕಾರ್ಯಕ್ರಮನ ಮಾಡಿದ್ದೀವಿ ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಕಸ್ತೂರಿ ಮಂಜು ಈ ಸಂಘದ ಒಂದು ಅಧ್ಯಕ್ಷ ಆಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಮ್ಮ ಜೊತೆಯಲ್ಲಿ ನಮ್ಮ ಸಂಘಟಿಗರು ಎಲ್ಲರೂ ಇದ್ದಾರೆ. ಇಲ್ಲಿ ಯಾವುದೇ ರೀತಿ ಒಂದು ಪೋಸ್ಟಿಂಗ್ ವಿಚಾರದಲ್ಲಿ ಯಾರೂ ನಾವು ಇಲ್ಲದೇ ಒಂದು ಕಾರ್ಯಕರ್ತರಾಗಿ ನಮ್ಮ ಎಲ್ಲರೂ ಸೇರಿ ನಾವು ಜೊತೆಗೂಡಿದ್ರೇ ಅಂತ ಹೇಳಿ ನಾವು ಅವರೆಲ್ಲ ಬೆಂಬಲ ಇದ್ದು ಜೊತೆಗೆ ನಮ್ಮ ಮಹಿಳೆಯರು ಈ ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾಗದಲ್ಲಿರೋ ಅಕ್ಕಪಕ್ಕದವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾಯಿದ್ದೀವಿ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. 1-2 ಮಾತು ನಮ್ಮ ಸುರೇಶ್ ಅಣ್ಣವರು ಕೂಡ ಅವರು ಮಾತಾಡ್ತಾರೆ. ಈ ಕಸ್ತೂರಿ ಅಸೋಸಿಯೇಷನ್ ಏನಿದೆ 2005ದಿಂದ ಶುರುವಾಯಿತು. ಅಲ್ಲಿಂದ ಒಂದೇ ಸಮ ಈ ಥರ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾಯಿದ್ದೀವಿ ಪ್ರತಿ ವರ್ಷನೂ. ಅದೇ ಥರನೂ ಈ ವರ್ಷನೂ ಮಾಡ್ತಾಯಿದ್ದೀವಿ.
ಅದಕ್ಕೆಲ್ಲ ಈ ಬಡಾವಣೆಯ ಎಲ್ಲರೂ ಸಹಕಾರ ಕೊಟ್ಟಿರೋದ್ರಿಂದನೇ ನಾವು ಮಾಡ್ಕೊಂಬರೋಕ್ಕೆ ಸಾಧ್ಯ ಆಯ್ತದು. ಇಲ್ಲಾಂತಂದ್ರೆ ಅದು ಸಾಧ್ಯ ಆಗ್ತಾ ಇರಲಿಲ್ಲ. ಪ್ರತಿಯೊಬ್ಬರು ನಮ್ಮ ಜೊತೆ ಕೈ ಜೋಡಿಸ್ತಾ ಇರೋದ್ರಿಂದ ಇದೊಂದು ನಡೀತಾ ಇದೆ. ಇದು ಹೆಚ್ಚಿಗೆ ರೀತಿಯಲ್ಲಿ ಇನ್ನೂ ಸಹಕಾರ ಕೊಟ್ಟು ಇನ್ನೂ ಚೆನ್ನಾಗಿ ನಡೀಲಿ ಅಂತ ಅಂದ್ಬಿಟ್ಟು ನಾವೆಲ್ಲ ನಾಗರಿಕರು